ಧ್ವನಿಯ ನಾ ಕೇಳಲು ನನ್ನ ಕಣ್ಗಳು ಆತನ್ನೋಡಲು ರಕ್ತ ಭಾರಿತ ಆ ದೇಹವು ಒಂದು ಧ್ವನಿಯ ನಾ ಕೇಳಲು ನನ್ನ ಕಣ್ಗಳು ಆತನ್ನೋಡಲು ರಕ್ತ ಭಾರಿತ ಆ ದೇಹವು ಯಾರು ಈತ ಯಾಕೀಗಾದ ಯಾರು ಈತನು ಯಾರು ಈತ ಯಾಕೀಗಾದ ಯಾರು ಈತನು ನೋವಿನ ಸ್ವರವ ನೋವನ್ನು ತಾಳದೆ ನಡಗುವ ದೇಹವ ನಾನೋಡಲಾರೆ ದೃಶ್ಯವ ನಡಗುವ ಕೈಗಳ ನೋವಿನ ಸ್ವರವ ನೋವನ್ನು ತಾಳದೆ ನಡಗುವ ದೇಹವ ನಾನೋಡಲಾರೆ ದೃಶ್ಯವ ಯಾರು ಈತ ಯಾಕೀಗಾದ ಯಾರು ಈತನು ಯಾರು ಈತ ಯಾಕೀಗಾದ ಯಾರು ಈತನು ಕಿರೀಟವು ಶಿರದಲ್ಲಿ ಇರುವುದು ಪಕ್ಕೆಗೆ ಈಟಿಯ ತಿವಿಯುತ್ತಲಿರುವರು ನಾನೋಡಲಾರೆ ದೃಶ್ಯವ ಮುಳ್ಳಿನ ಕಿರೀಟವು ಶಿರದಲ್ಲಿ ಇರುವುದು ಈಟಿಯ ತಿವಿಯುತ್ತಲಿರುವರು ನಾನೋಡಲಾರೆ ದೃಶ್ಯವ ಯಾರು ಈತ ಯಾಕೀಗಾದ ಯಾರು ಈತನು ಯಾರು
ಈತನು. ನಮ್ಮ ದ್ರೋಹಗಳ ನಿಮಿತ್ತವಾಗಿ ಇವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳು, ಶಾಪಗಳು, ಪಾಪಗಳ ನಿಮಿತ್ತ ಅವನು ಚಚ್ಚಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಈತನು ಅನುಭವಿಸಿದನು. ಇವನ ಪಾಸುಂಡಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಇವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿ ಹಾಗೆ ಇದ್ದನು. ಬಾಯಿ ತೆರೆಯಲೇ ಇಲ್ಲ. ಕೇವಲ ನಿನಗೋಸ್ಕರ ಶಿಲುಬೆಯನ್ನೇರಿದನು. ಈತನು ನಿನಗೋಸ್ಕರ ಆ ಸ್ಥಾನವನ್ನು ವಹಿಸಿದನು. ಈತನೇ ಲೋಕ ರಕ್ಷಕನು, ರಕ್ಷಣೆಗಾತ ಬಂದಾತನು. ನಿನ್ನನು ಪಾಪದಿಂದ ಬಿಡಿಸಲು ಈತನು ಶಿಲುಬೆಯನ್ನೇರಿದನು. ಈತನೇ ಲೋಕ ರಕ್ಷಕನು, ರಕ್ಷಣೆಗಾತ ಬಂದಾತನು. ನಿನ್ನನು ಪಾಪದಿಂದ ಬಿಡಿಸಲು ಈತನು ಶಿಲುಬೆಯನ್ನೇರಿದನು. ಅಯ್ಯೋ, ಎಂಥ ದುರವಸ್ಥೆಯಲ್ಲಿ ಬಿದ್ದಂತ ಮನುಷ್ಯನಾಗಿದ್ದೇನೆ. ನನ್ನುತ್ತ ಚಟ, ಮೋಸ, ಅಹಂಕಾರ, ಪಾಪದ ನಿಮಿತ್ತವಾಗಿ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬದ ನಿಮಿತ್ತವಾಗಿ ನಾನು ಅನುಭವಿಸಬೇಕಾದ ಶಿಕ್ಷೆಯನ್ನ ದೇವರಾಗಿರುವಂತ ಯೇಸು ಕ್ರಿಸ್ತನು ನನಗಾಗಿ ಮಾನವನಾಗಿ ನೆರೆಗಿಳಿದು ಬಂದು ನನ್ನ ಪರವಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಸಮರ್ಪಿಸಿ ತನ್ನ ಪರಿಶುದ್ಧ ರಕ್ತದಿಂದ ನನ್ನ ಪಾಪವನ್ನು ತೊಳೆದು ನಾನು ಜೀವಿಸುವ ಹಾಗೆ ಆತನ ಶಿಲುಬೆ ಮೇಲೆ ನನಗಾಗಿ ಬಲಿಯಾದ. ಯೇಸುವೇ, ಆ ನಿನ್ನ ತ್ಯಾಗಕ್ಕಾಗಿ, ಆ ನಿನ್ನ ಪ್ರೀತಿಗಾಗಿ ನನ್ನನ್ನೇ ನಾನು ನಿನಗೆ ಸಮರ್ಪಣೆ ಮಾಡಿಕೊಳ್ತೇನೆ. ನನ್ನ ಜೀವಿತವನ್ನು ನಿನಗಾಗಿ ಒಪ್ಪಿಸಿಕೊಳ್ತೇನೆ. ನಾ ಕೊಡುವೆನು ಮಾತನ್ನ, ನಿನಗಾಗಿ ಜೀವಿಸುವೆ. ನಾ ಕೊಡುವೆನು ಮಾತನ್ನ, ನಿನಗಾಗಿ ಜೀವಿಸುವೆ.